ಸುವೇದ್ಯಾವಿರ್ಭೂತ, ಒಳ್ಳೆ ಉತ್ತಮವಾದ ಯಜ್ಞದ ವೇದಿಯಲ್ಲಿ ಪ್ರಾದುರ್ಭೂತಳಾದವಳು ದ್ರೌಪದಿ ದೇವಿ, ಅರ್ಥಾತ್ ದ್ರೌಪದಿ ದೇವಿಯಲ್ಲಿ ಸನ್ನಿಹಿತಳಾದ ಶಚೀದೇವಿಯೂ ಕೂಡ. ಇವರೂ ಕೂಡ ಸತ್ಯವರ ತೀರ್ಥರು ಸುವೇದ್ಯಾವಿರ್ಭೂತ ಅಂತ. ಸುವೇದಿಗಳು ಅಂದರೆ ಒಳ್ಳೆ ವೇದಜ್ಞಾನಿಗಳು, ವೇದಶಾಸ್ತ್ರಗಳ ಜ್ಞಾನವನ್ನು ಮಾಡಿಕೊಂಡ ಸಜ್ಜನರೇನಿದ್ದಾರೆ ಅಂತಹ ಜ್ಞಾನಿಗಳು ಸುವೇದಿಗಳು. ಅವರ ಮಧ್ಯದಲ್ಲಿ ಪ್ರಾದುರ್ಭೂತರಾದವರು ಸತ್ಯವರ ತೀರ್ಥರು. ಅಂದರೆ ಇವರ ಮಹಿಮೆ ಜ್ಞಾನಿಗಳಿಗೆ ಅರ್ಥವಾಗುತ್ತೆ, ಸಾಮಾನ್ಯರಿಗೆ ತಿಳಿಯೋದಿಲ್ಲ. ಅತನು ನುತ ತನೂಹು, ಯಾರು ಅತನುಗಳು, ತನು ಅಂದರೆ ಸಣ್ಣವರು, ಅತನು ದೊಡ್ಡವರು, ತಿಳುವಳಿಕೆ ಇದ್ದವರು, ಮಹಾನುಭಾವರು, ಅಂತಹ ಮಹಾ ವಿದ್ವಾಂಸರಿಂದ ನಮಸ್ಕೃತರಾದವರು ಸತ್ಯವರ ತೀರ್ಥರು. ಅವರ ಪಾದುಕೆ ಅಲ್ಲಿ ದ್ರೌಪದಿ ದೇವಿಯು ಕೂಡ ಗರುಡಶೇಷ ರುದ್ರಾದಿಗಳಿಂದ ಶಚೀದೇವಿ ಅಂತ ತೆಗೆದುಕೊಂಡಾಗ ಶಚೀದೇವಿ ತನಗಿಂತಲೂ ಚಿಕ್ಕವರಾದಂತಹ ಯಾರೆಲ್ಲ ದೇವತೆಗಳಿದ್ದಾರೋ ಅಂಥವರೆಲ್ಲರಿಂದಲೂ ಕೂಡ ಸೂರ್ಯಾದಿಗಳಿಂದ ಅಗ್ನಿಯಾದಿಗಳಿಂದ ನುತಳಾದವಳು ಅಂತ. ಸ್ವಾಶಯಶಯ ಗ್ರಹ ಪ್ರಾದುರ್ಭಾವ, ಅಗ್ನಿಯಾದಿ ದೇವತೆಗಳಿಂದ ಪ್ರವಾಹ ನುತಳಾದವಳು ಶಚೀದೇವಿ. ಸ್ವಾಶಯಶಯ ಪ್ರಾದುರ್ಭಾವ, ಒಂದೇ ದ್ರೌಪದಿಯ ಶರೀರವಾದರೂ ಅರ್ಜುನ ಕೈ ಹಿಡಿದಾಗ ಮಾತ್ರ ಶಚೀದೇವಿಯ ಪ್ರಾದುರ್ಭಾವ. ಭೀಮಸೇನ ದೇವರು ಕೈ ಹಿಡಿದಾಗ ಶಚೀದೇವಿ ಸುಪ್ತಳಾಗ್ತಾ ಇದೆ. ಅರ್ಜುನ ಕೈ ಹಿಡಿದಾಗ ಮಾತ್ರ ಶಚೀದೇವಿಯ ಪ್ರಾದುರ್ಭಾವ ದ್ರೌಪದಿ ಶರೀರದಲ್ಲಿ ಆಗ್ತಾ ಇತ್ತು ಅಂತ. ಸ್ವಾಶಯ ಅಂದರೆ ತನ್ನಲ್ಲಿ ಮನಸ್ಸಿಟ್ಟವ ಇಂದ್ರ ಅರ್ಜುನ, ಅವನ ಶಯ ಅಂದರೆ ಕೈ, ಸಂಸ್ಕೃತದಲ್ಲಿ ಶಯ ಅಂದರೆ ಹಸ್ತ. ಸ್ವಾಶಯ ಶಯ ಗ್ರಹ, ಯಾವಾಗ ತನ್ನಲ್ಲಿ ಮನಸ್ಸಿಟ್ಟ ಅರ್ಜುನ ಕೈ ಹಿಡಿತಾ ಇದ್ದ ಆಗ ಮಾತ್ರ ಪ್ರಾದುರ್ಭಾವವನ್ನು ಪಡೆದವಳು ಶಚೀದೇವಿ. ಪಾದುಕೆಯೂ ಹಾಗೆ, ಪಾದುಕೆ ಇರುತ್ತೆ, ಪಾದುಕೆ ಇದ್ದ ಮಾತ್ರಕ್ಕೆ ಎಲ್ಲರಿಗೂ ಅನುಗ್ರಹ ಆಗೋದಿಲ್ಲ. ಸ್ವಾಶಯ ಶಯಗ್ರಹ, ತನ್ನಲ್ಲಿ ಭಕ್ತಿ ಮಾಡುವ ಜನ ಕೈಗೆ ಎತ್ತಿಕೊಂಡಾಗ ಗುರುಗಳ ಸನ್ನಿಧಾನ ವಿಶೇಷವಾಗಿ ಅಲ್ಲಿ ಪ್ರಾದುರ್ಭೂತವಾಗ್ತದೆ. ಅವರಿಗೆ ಮಾತ್ರ ಅನುಗ್ರಹ, ಎಲ್ಲರಿಗೂ ಆಗೋದಿಲ್ಲ. ಸ್ವಾಶಯ, ತನ್ನಲ್ಲಿ ವಿಶೇಷವಾದ ಭಕ್ತಿಭಾವವನ್ನು ಇಟ್ಟುಕೊಂಡವರು ತಮ್ಮ ಶಯಗ್ರಹ ಕೈಯಿಂದ ಗ್ರಹಣ ಮಾಡಿದರೆ ಆ ಪಾದುಕೆಗಳನ್ನು ಪೂಜೆ ಮಾಡಬೇಕು ಅಂತ, ಆಗ ಅದರಲ್ಲಿ ಗುರುಗಳ ಸನ್ನಿಧಾನ ವಿಶೇಷವಾಗಿ ಪ್ರಾದುರ್ಭೂತವಾಗ್ತದೆ, ಅವರಿಗೆ ಅದರ ಫಲ ಸಿಗತ್ತೆ ಅಂತ. ಅಂತಹ ತನ್ನವರಿಗೆ ಗತಿಯನ್ನು, ಉತ್ತಮವಾದ ಲೋಕಗಳನ್ನು, ಜ್ಞಾನವನ್ನು ಕೊಡುವ ಸತ್ಯವರ ತೀರ್ಥರ ಪಾದುಕೆ ಇಂತಹ ಶಚೀದೇವಿಯ ಮಹಿಮೆಯಿಂದ ಕೂಡಿದೆ ಎಂಬುದಾಗಿ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದರಿಂದ ನಾವು ತಿಳಿಯಬೇಕಾದಂತಹ ಸಂದೇಶ, ಭಕ್ತಿಯಿಂದ ಗುರುಗಳನ್ನು ನಾವು ಭಜಿಸಿದಾಗ ಗುರುಗಳ ಪೂರ್ಣವಾದ ಅನುಗ್ರಹವನ್ನು ಪಡೆಯುವುದಕ್ಕೆ ಸಾಧ್ಯ ಇದೆ. ಅದು ಪಾದುಕೆಯಾಗಿರಬಹುದು, ಬೃಂದಾವನವಾಗಿರಬಹುದು, ಪ್ರತ್ಯಕ್ಷವಾಗಿ ಗುರುಗಳ ಅನುಗ್ರಹವನ್ನೇ ಪಡೆಯಬೇಕಾದ ಪ್ರಸಂಗ ಇರಬಹುದು. ಆ ಸಂದರ್ಭದಲ್ಲಿ ಅವರ ಮಹಿಮೆ ಎಷ್ಟೇ ಇದ್ದರೂ ಕೂಡ ಲಾಭ ನಮಗಾಗಬೇಕಾದರೆ ನಮ್ಮ ಭಕ್ತಿ ಎಷ್ಟಿದೆ ಅಷ್ಟು ಲಾಭವಾಗತ್ತೆ. ಭಕ್ತಿ ಇಲ್ಲದಿದ್ದರೆ ಗುರುಗಳ ಮಹಿಮೆ ಎಷ್ಟೇ ಇದ್ದರೂ ಅದರ ಲಾಭವನ್ನು ನಾವು ಪಡೆದುಕೊಳ್ಳುವುದಕ್ಕಾಗೋದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಗುರುಗಳ ಮಹಿಮೆಯನ್ನು ತಿಳಿದು ಅವರಲ್ಲಿ ವಿಶೇಷವಾದ ಭಕ್ತಿಯನ್ನು ಮಾಡಬೇಕು ಅನ್ನುವ ಸಂದೇಶವನ್ನು ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಗುರುಗಳನ್ನು ನಂಬಿದರೆ ಕರ್ಣ ಯಾವ ರೀತಿ ದಾನ ಮಾಡುತ್ತಾನೆ ಅಥವಾ ಹಿಂದೆ ಮಾಡಿದ ಅದನ್ನು ಮೀರಿಸುವ ದಾನವನ್ನು ಮಾಡುವವರು ಗುರುಗಳು. ಇದರರ್ಥ ಗುರುಗಳನ್ನು ನಂಬಿದರೆ ನಮಗೆ ಏನು ಬೇಕೋ ಅದೆಲ್ಲವೂ ಸಿಗತ್ತೆ, ಯಾವುದಕ್ಕೂ ನಾವು ಚಿಂತೆ ಪಡಬೇಕಾದದ್ದಿಲ್ಲ ಅಂತ ಸತ್ಯಧರ್ಮತೀರ್ಥರು ತಿಳಿಸಿಕೊಡ್ತಾರೆ. ಸತ್ಯಾಭಿನವ ತೀರ್ಥರು ತಮ್ಮ ಜೀವನದಲ್ಲಿ ತಮ್ಮ ಗುರುಗಳಾದ ಸತ್ಯನಾಥ ತೀರ್ಥರ ಸ್ಮರಣೆಯಿಂದ ತಾವು ಬಯಸಿದ್ದೆಲ್ಲವನ್ನೂ ಪಡೆದುಕೊಂಡು ಕರ್ಣನನ್ನು ಮೀರಿದ ದಾನ ಮಾಡುವ ಸಾಮರ್ಥ್ಯ ಗುರುಗಳ ಪಾದುಕೆಗೆ ಇದೆ, ಗುರುಗಳ ಮಹಿಮೆಗೆ ಇದೆ, ಅವರ ಸ್ಮರಣೆಗೆ ಇದೆ ಅಂತನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ತಿಳಿದುಕೊಂಡು ಜೀವನದಲ್ಲಿ ಗುರುಭಕ್ತಿಯನ್ನು ಮಾಡುತ್ತಾ ಗುರುಗಳಲ್ಲಿ ಅಂತರ್ಯಾಮಿಯಾದ ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನಲ್ಲಿ ಭಕ್ತಿಯನ್ನು ಮಾಡುತ್ತಾ ಹರಿವಾಯು ಗುರುಗಳ ಅನುಗ್ರಹವನ್ನು ಪಡೆಯಬೇಕು ಎಂಬ ಸಂದೇಶವನ್ನು ತಿಳಿಸಿಕೊಟ್ಟಿದ್ದಾರೆ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.